ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಅಂತಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇನ್ಸೆಕ್ಯೂರಿಟೀಸ್ ಇರ್ತದೆ ನೋಡಿ. ನಾನು ಈ ಥರ ಇದ್ದರೆ ವಿಡಿಯೋ ಮಾಡೋಕ್ಕೆ ಸರಿಯಾಗೋದಿಲ್ಲ ಆ ಥರ ಅಂತ ನಂದು ಅಂತಂತ ಹೇಳಿದ್ರೆ, ಇಫ್ ಐ ಆಮ್ ನಾಟ್ ವೇರಿಂಗ್ ಸ್ಪೆಕ್ಸ್, ನಂದು ಸ್ಪೆಕ್ಸ್ ಇಲ್ಲ ಅಂದರೆ ನನಗೊಂಥರ ಫೀಲ್ ಆಗ್ತಾ ಇರ್ತದೆ. ಏನಾಯಿತು ಹೇಳಿದರೆ, ನಾನು ನಿನ್ನೆ ಬಸ್ಸಲ್ಲಿ ಬಂದಿದ್ದಲ್ಲ, ನಾನು ಆ್ಯಕ್ಚುಲಿ ನಾನು ಮನೇಲಿ ಇದ್ದೇನೆ ಇವತ್ತು. ನಿನ್ನೆ ಥರ್ಸ್ಡೇ 2ಗೆ ಹೊರಟದ್ದು ಮನೆಗೆ. ಸೊ 3ಗೆ ನಮ್ಮದು ಈಸ್ಟರ್ದು ರಜೆ ಇತ್ತಲ್ಲ ಅಂತ ನಾನು ಊರಿಗೆ ಬಂದಿದ್ದೆ ಆಯಿತಾ. ನಾನು ರಾತ್ರಿ ಏನು ಮಾಡಿದ್ದೀನಿ ಅಂದರೆ, ರಾತ್ರಿ ನಾನು ತುಂಬ ಹೊತ್ತು ಸೀರೀಸ್ ನೋಡ್ತಾ ಇದ್ದೆ ನೈಟ್. ಸೊ ಒಂದು 1:30 ಆಗಿತ್ತು ನೈಟ್, ಅಂದರೆ ಮಾರ್ನಿಂಗ್. ಅಷ್ಟೊತ್ತಿಗೆ ನಾನು ಸೀರೀಸ್ ನೋಡ್ತಿದ್ದೆ, ನಿದ್ದೆ ಮಾಡಲಿಲ್ಲ ನಾನು. ಸೀರೀಸ್ ಅದು ಮುಗೀತು ಒಂದು ಸೀಸನ್. ಇಫ್ ಯು ನೋ, ಅದು ಎಕ್ಸೋ ಕಿಟಿ ಅಂತ. ಇಟ್ಸ್ ಅ ರಾಮ್ ಕಾಮ್ ಕೈಂಡ್ ಆಫ್ ಸೀರೀಸ್. 3 ಸೀಸನ್ಸ್ ಇದೆ. ಐ ಹ್ಯಾವ್ ವಾಚ್ಡ್ ಆಲ್. ಸೊ ಸೀರೀಸ್ ನೋಡ್ತಾ ನೋಡ್ತಾ ಅಲ್ಲೇ ಮುಗಿಸ್ತೀನಿ. 8 ಎಪಿಸೋಡ್ಸ್, 8 ಏನೋ ಗೊತ್ತಿಲ್ಲ, 8 ಎಪಿಸೋಡ್ಸ್ ಏನೋ ಇದೆ. ಅದು ಮುಗಿಸಿ ನಾನು ಫುಲ್ ನಿದ್ದೆ ಬಂತು ನನಗೆ. ನಾನು ಎಂತ ಮಾಡಿದೆ, ಸ್ಪೆಕ್ಸನ್ನು ನಾವು ಬ್ಯಾಗ್ ಇಡೋ ಜಾಗ ಇರುತ್ತೆ ನೋಡಿ, ಅಲ್ಲಿ ಹಿಂಗೆ ಇಟ್ಟುಬಿಟ್ಟು ಮಲಗಿದ್ದೀನಿ ಆಯಿತಾ. ನೈಟ್ ಎಷ್ಟು ಅಂದರೆ ಮಾರ್ನಿಂಗ್ ಒಂದು ಸಾಧಾರಣ ಒಂದು ಮಡಿಕೇರಿ ಹಂಗೆ ಎತ್ತಲಿಕ್ಕೆ ಆಗುವಾಗ ನನಗೆ ಎಂತೋ ಟಕ್ಕಂತ ಸೌಂಡ್ ಕೇಳಿತ್ತು. ಬಟ್ ನನಗೆ ಫ್ಲ್ಯಾಶ್ ಆಗಲಿಲ್ಲ, ಅಂದರೆ ನಿದ್ದೆಯಲ್ಲಿ ಕೇಳಿದಂಗೆ ಆಯಿತು. ಅದು ಏನು ಅಸಂಪ್ಷನ್ ಅಥವಾ ನಂದೇನು ಥಿಯರಿ ಅಂದರೆ, ನೈಟ್ ಎಷ್ಟೊತ್ತಿಗೂ ಬಿದ್ದೋಗಿದೆ. ಆ್ಯಂಡ್ ಮಡಿಕೇರಿಯಲ್ಲಿ ತುಂಬ ಜನ ಇಳಿದಿದ್ರು. ಐ ಥಿಂಕ್ ಒಂದು ಒಂದು 6 to 8 ಪೀಪಲ್ ಇಳಿದಿದ್ದಾರೆ. ಐ ಥಿಂಕ್ ದೇ ಕೇಮ್ ಫಾರ್ ಅ ಟ್ರಿಪ್ ಆರ್ ಸಮಥಿಂಗ್. ಸೊ ಅವಾಗ ಅವರು ಓದ್ಕೊಂಡು ಹೋಗಿದ್ದಾರೆ ಅಂತ, ಅಂದರೆ ಕಾಲ ಹತ್ರ ಬಿದ್ದಿರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ, ಹಾಗೆ ಹೋಗಿರುತ್ತೆ ಅಂತ ನಂದು ಥಿಯರಿ ಆಯಿತಾ. ಮತ್ತು ಬೆಳಿಗ್ಗೆ ನಂದು ಬಸ್ 5:30, 5:45 ಆಗುವಾಗ ಬೆಳ್ಳಾರಿ ಎತ್ತಿತ್ತು ಆಯಿತಾ. ನಾನು ನೋಡಿದೆ, ಇದು ಹುಡುಕ್ತಿದ್ದೇನೆ ಫುಲ್. ನನ್ನ ಸ್ಪೆಕ್ಸ್ ನನಗೆ ಉಂಟಲ್ಲ, ನಾನು ಸ್ಪೆಕ್ಸ್ ಹಾಕದೆ ಆಚೆ ಈಚೆ ಹೋಗೋದೇ ಅಂತ ಇಲ್ಲ. ತುಂಬ ಇವಾಗ ಒಂದು ಆಲ್ಮೋಸ್ಟ್ 1.5 ಇಯರ್ಸಿಂದ ಸ್ಪೆಕ್ಸ್ ಇಸ್ ಲೈಕ್ ಮೈ ನೋ, ಕಾನ್ಸ್ಟೆಂಟ್ಲಿ ಹಾಕ್ತಾ ಇರ್ತೇನೆ ನಾನು. ಅದು ಯಾವಾಗಲೂ ಇರ್ತದೆ. ಇವತ್ತು ಇಡೀ ದಿವಸ ನಾನು ಸ್ಪೆಕ್ಸೇ ಹಾಕಲಿಲ್ಲ. ನನಗೆ ಲೈಟಾಗಿ ತಲೆನೋವು ಸಾಕ್ತುಂಟು. ಮತ್ತು ನಮ್ಮ ಮನೆಯ ಫ್ಯಾನ್ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಟೈಮ್ ಆಗಿತ್ತು. ಹಾಗೆ ನಾನು ಅಂದ್ಕೊಂಡೆ ಫ್ಯಾನ್ ಕ್ಲೀನ್ ಮಾಡುವ ಅಂತ. ಫ್ಯಾನ್ ಕ್ಲೀನ್ ಮಾಡ್ತಾ ಮಾಡ್ತಾ ಅಂದ್ಕೊಂಡೆ ಸ್ನ್ಯಾಪ್ ಹಾಕುವಲ್ಲ ಫ್ಯಾನ್ ಕ್ಲೀನ್ ಮಾಡೋದನ್ನು ಅಂತ. ಅದು ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಎಂಥದೋ ಒಂದು ಸ್ವಲ್ಪ ಹುಚ್ಚು, ಎಂತ ಮಾಡಿದರೆ ಸಹ ವೀಡಿಯೋ ಮಾಡುವಂತ ಆಗ್ತದೆ. ತೇರಿ ಬಾತೋ ಮೇ ಐಸಾ ಉಲ್ಜಾ ಜಿಯಾ ಬೇಟೆ. ನನ್ನ ಫೇವರಿಟ್ ಫ್ರೂಟ್ ನಕ್ಷತ್ರ ಹಣ್ಣು. ನಮ್ಮ ಅಪ್ಪ ಉಂಟಲ್ಲ, ಅವರು ತಗೊಂಡು ಬಂದ. ಹಿಂದ್ಗಡೆ ಸೀರಿಯಲ್ ಆಗ್ತಾ ಉಂಟು. ನೆಕ್ಸ್ಟ್ ಡೇ ನನ್ನ ಕಸಿನ್ ಬ್ರದರ್ ಅಶ್ವಥನ್ನ, ಅವನು ದುಬೈಲಿರೋದು, ಅವನು ಬರ್ತಾ ಚಾಕ್ಲೇಟ್ಸ್ ತಂದಿದ್ದ, ಹಾಗೆ ಅದನ್ನು ಕೊಟ್ಟೋದ. ಸೊ ಎಲ್ಲನ ಸಹ ಒಂದೊಂದು ತಿಂದೆ ನಾನು. ಸೊ ಥ್ಯಾಂಕ್ ಯು ಅಶ್ವಥನ್ನ. ಕಾಣ್ತಿದ್ದೇನಾ? ಹಾಂ. ಇವಾಗ ನಾನೊಂದು ಫ್ರಿಜ್ಜಿದೆಲ್ಲ ಇದು ಉಂಟಲ್ಲ, ಐಟಮ್ಸ್ ಉಂಟಲ್ಲ, ಅದನ್ನು ವಾಶ್ ಮಾಡೋದು. ನಾನೊಂದು ನಿಮಗೆ ಥಿಯರಿ ಹೇಳ. ನನಗೆ ಈ ಕೆಲವು ಐಟಮ್ಸ್ ಎಲ್ಲ ಇರ್ತದಲ್ಲ, ಅದು ನನಗೆ ಯಾಕೆ ಇಷ್ಟ ಆಗೋದಿಲ್ಲ ಅಂದರೆ, ಅದನ್ನು ಕ್ಲೀನ್ ಮಾಡೋದು ಯಾರು ಮಾರೆ, ಈ ಫ್ರಿಜ್, ಆಮೇಲೆ ನನಗೆ ನಾಯಿ ಇಷ್ಟ, ಬಟ್ ಅದನ್ನು ಕ್ಲೀನ್ ಮಾಡೋದು ಯಾರು? ನಮ್ಮ ಮನೆ ನಾಯಿನ ಮುಟ್ಟೋದು ಸಹ ಇಲ್ಲ ಅಲ್ಲ, ನಾನಲ್ಲಿ ಯಾರು ಸಹ ಮುಟ್ಟೋದಿಲ್ಲ, ಅದು ಊರು ನಾಯಿಯಲ್ಲ. ಹಾಂ, ನನಗೆ ಇದು ನಾನು ಒಂದೊಂದು ಸಲ ಉಂಟಲ್ಲ, ನಾನು ದೊಡ್ಡ ಜನರಿಗೆ ಹೇಳಲಿಕ್ಕುಂಟು, ಐ ಆಮ್ ನಾಟ್ ಮೆಟೀರಿಯಲಿಸ್ಟಿಕ್. ಯಾಕೆ ನಾನು ಮೆಟೀರಿಯಲಿಸ್ಟಿಕ್ ಅಲ್ಲ ಅಂದರೆ, ನನಗೆ ಅದನ್ನು ಉಂಟಲ್ಲ ಹೀಗೆ ಜೋಪಾನವಾಗಿ ಇಡೋದು, ಕ್ಲೀನ್ ಮಾಡೋದು ನನಗೆ ಆಗೋದಿಲ್ಲ. ಅದೆಲ್ಲ ಈಗ ಇದು ಫ್ರಿಜ್ ನೋಡಿ, ಯಾರು ಕ್ಲೀನ್ ಮಾಡ್ತಾರೆ ಬೋ? ಇರಿಟೇಷನ್ ಕೆಲಸ ಇದೆಲ್ಲ. ಹಾಂ, ಮತ್ತು ನೀವು ಹೇಳ್ತೀರಲ್ಲ, ನೀನು ಇದು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡು, ಮನೆಗೆಲ್ಲ ಹೋಗ್ತಿರ್ತೀಯಲ್ಲ ವೀಡಿಯೋ ಮಾಡು ಅಂತ. ಎಂಥ ವೀಡಿಯೋ ಮಾಡೋದು ನಾನು? ಈ ಒಂದೇ ಹೀಗೆ ಕ್ಲೀನ್ ಮಾಡೋದನ್ನು ಮಾಡಬೇಕು. ನಾನು ಮನೇಲಿದ್ದರೂ ಉಂಟಲ್ಲ, ಒಂದು ಕೆಲಸ ಮಾಡ್ತಿರ್ತೇನೆ, ಇಲ್ಲರೂ ನನ್ನದೊಂದು ಸ್ಪಾಟ್ ಉಂಟು ಸಿಟೌಟಲ್ಲಿ, ಮಲ್ಕೊಂಡು ಅಲ್ಲಿ ಮೊಬೈಲ್ ನೋಡೋದು. ಅದು ನನಗೆ ಮಲಗುವಾಗ ಮಾತ್ರ ಇಂಟರ್ನೆಟ್ ಸಿಗೋದು. ಹಾಗೆ ಒಂದು ಅದು ಮಾಡಬೇಕು, ಇಲ್ಲರೆ ಕೆಲಸ ಮಾಡೋದನ್ನು ಮಾಡಬೇಕು. ಮತ್ತೆಂತ ಮಾಡೋದು? ಹಾಗೆ ಸಮझते हम दिल है ना माने समझते हम दिल है ना माने. ಇದನ್ನು ವಾಶ್ ಮಾಡ್ತಾರ? ಇದು ಐಸ್ ಪ್ಯಾಕ್ ಅಲ್ಲ, ಸಾರಿ, ಕೂಲ್ ಪ್ಯಾಕ್. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ವಾಷಿಂಗ್ ಇಟ್. ಏನಾದರೂ ಲಗಡಿ ಹೋದರೆ ನನಗೆ ಗೊತ್ತಿಲ್ಲ ಆಯಿತಾ, ಎಂಥದ್ದು ಲಗಡಿ ಹೋಗಲಿಕ್ಕೆ. ಆಲ್ ಎಕ್ಸ್ಟರ್ನಲ್ ಥಿಂಗ್ಸ್ ಕ್ಯಾನ್ ಬಿ ವಾಶ್ಡ್ ಅಲ್ವಾ? ಆ್ಯಕ್ಚುಲಾಗಿ ನೀವೆಲ್ಲ ಮನೆಯಲ್ಲಿ ಈ ಥರ ಎಲ್ಲ ತೊಳಿಲಿಕ್ಕೆ ಸಿಗ್ತದ ಫ್ರಿಜ್ಜಿಗೆ? ಅದು ಕ್ಲೀನ್ ಮಾಡ್ತಾಯಿದ್ರೆ ಜಸ್ಟ್ ಹೀಗೆ ಸುಮ್ಮನೆ ಉಜ್ಜಿಬಿಟ್ರೆ ಆಗ್ತದೆ.
ಬಟ್ ನಾವು ಹಾಗೆಲ್ಲ ತುಂಬ ಕ್ಲೀನ್ ಮಾಡಿಕೊಂಡಲ್ಲಿರುವ ಜನಗಳಲ್ಲ. ನನಗೆಂತ ಅನ್ನಿಸ್ತದೆ ಅಂದರೆ, ನಾನು ಹಾಕೋ ವ್ಲಾಗ್ಸ್ ಉಂಟಲ್ಲ, ಅದು ಸ್ವಲ್ಪ ಕೆಲವೆಲ್ಲ ಬೋರಿಂಗ್ ಇರ್ತದೆ ನೋಡಿ. ದಿಸ್ ಈಸ್ ದ ಮೋಸ್ಟ್ ಬೋರಿಂಗ್ ವ್ಲಾಗ್ ಎವರ್. ಸೊ ಇಫ್ ಯು ಸ್ಟಿಲ್ ವಾಚ್ಡ್ ಇಟ್, ಇದರ್ ನಿಮಗೆ ನಾನು ಮ್ಯಾಟರ್ ಆಗ್ತೀನಿ, ಆರ್ ಎಲ್ಸ್ ಯು ಜಸ್ಟ್ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಕಿಲ್. ಹೋಗ ಕೆಲಸ ನೋಡ್ಕೊಳ. ಸಾರಿ, ನಾನು ಇಂಟೆನ್ಷನಲಿ ಫನ್ನಿ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನಾಟ್ ಅನ್ಇಂಟೆನ್ಷನಲಿ. ಇಟ್ಸ್ ಇಂಟೆನ್ಷನಲಿ ಬೀಯಿಂಗ್ ಫನ್ನಿ. ಇಟ್ ಇಸ್ ಟ್ರೈಂಗ್ ಟು ಬಿ ಏನಂತಾರೆ ಅದಕ್ಕೆ, ಏನೋ ಅಂತಾರೆ, ವಾನಬಿ ಫನ್ನಿ. ನಾನು ವಾನಬಿ ಇದ್ದೀನಿ ನಾನು ಫನ್ನಿ ವಿಷಯದಲ್ಲಿ, ಬಿಕಾಸ್ ಐ ಲೈಕ್ ಬೀಯಿಂಗ್ ಫನ್ನಿ. ಸಮಟೈಮ್ಸ್ ಐ ಆಮ್ ನಾಟ್, ಬಟ್ ಐ ಸ್ಟಿಲ್ ಟ್ರೈ ಟು ಬಿ ಫನ್ನಿ. ಅದಕ್ಕೆ ವಾನಬಿ ಅಂತಾರೆ. ಐ ನೋ ದ್ಯಾಟ್. ಐ ನೋ ಐ ಆಮ್ ಟಾಕಿಂಗ್ ಸ್ಟುಪಿಡ್. ನಂದೊಂದು ಕೂದಲು ನೋಡಿ, ಯಾರಾದರೂ ಸರಿ ಮಾಡೋರು ಇರ್ತಿದ್ರೆ ಹೀಗೆ. ನನಗೆ ಈ ಥರದ್ದೆಲ್ಲ ವಾಶ್ ಮಾಡಲಿಕ್ಕೆ ಹೆದರಿಕಾಗ್ತದೆ ಮಾರೆ. ನನ್ನ ಕೈಯಲ್ಲಿ ಸ್ವಲ್ಪ ಬಿದ್ದರೆ ಮತ್ತೆ ಉಂಟಲ್ಲ, ಬಿದ್ದರೆ ನನ್ನ ಸಹ ನಾನು ಹಾಗೆ ಮನೆಯಿಂದ ಓಡಿಸ್ತೇನೆ. ನಾನು ಹೇಳುವಷ್ಟು ನನ್ನ ಅಣ್ಣ ಜೋರಿಲ್ಲ ಆಯಿತಾ, ಪಾಪಚ್ಚದು. ಅಯ್ಯೋ ಇದು ಬಿಡಿಸ್ತೀನಿ. ನಾನೇ ಸುಮ್ಮನೆ ಹೇಳುದು, ಅಣ್ಣನನ್ನು ಜೋರು ಮಾಡಿದ್ರು. ಅವ ಜೋರಿಲ್ಲ, ನಾನೇ ಹೇಳುದು. ಇದು ಗ್ಲಾಸ್ ಉಂಟಲ್ಲ, ಇದನ್ನು ತೆಗೆದು ವಾಶ್ ಮಾಡ್ಬೋದು. ಬಟ್ ಗ್ಲಾಸ್ ತೆಗೆದು ವಾಶ್ ಮಾಡುವಷ್ಟೆಲ್ಲ ಕ್ಲೀನ್ ಬೇಡವಾ ಅಂತ. ಆಯಿತು ವಾಶ್ ಒಂದು ಸ್ವಲ್ಪ ಒಣಗ್ಲಿಕ್ಕೆ ಇಡ್ತೇನೆ. ಐಲ್ ಕಮ್ ಬ್ಯಾಕ್. ಫ್ರಿಡ್ಜಿನ ಒಳಗೆ ಸಹ ಕ್ಲೀನ್ ಆಯಿತು. ಇವಾಗ ನಾನು ಅದರದ್ದು ಪಾತ್ರೆ ಎಲ್ಲ ತಗೊಂಡು ಬಂದಿಡ್ತೇನೆ. ಯಾ ಏನೋ ಮಿಸ್ ಆಗ್ತಿದೆ ಅಲ್ಲ. ಐಸ್ ಕ್ರೀಮ್ ಅಂತ ಅದು. ಏಯ್ ಮಂಗ ಓಡೆಗ್ ಬರ್ತನ್ ಪೆಳಕೈಗೆ ಬಂದದು, ಪೆಳಕೈಗೆ ಹಲಸಿನ ಹಣ್ಣಿಗೆ ಬಂದದು. ಪೋಣಂಚಿ ಒಂಜೆ ಇತ್ತನ ಮಂಗ ಹಿಡಿ 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 ಅಂದು. ಈ ವಿಡಿಯೋ ಇಲ್ಲಿಗೆ ಮುಗೀತು. ಇಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದು ಊರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್, ಬಾಯ್ ಬಾಯ್.